ಅಯ್ಯೋ ಈಗ ಮನೆಗೆ ಬೇರೆ ಹೋಗ್ಬೇಕು, ನಮ್ಮಮ್ಮ ಬೇರೆ ಕಾಯ್ಕೊಂಡಿರ್ತದೆ. ಇಲ್ಲಿನ ಕೆಲಸ ಎಲ್ಲ ಸದ್ಯ ಮುಗ್ದೋಗ್ಬಿಡ್ತು, ಇನ್ನೇನು ಇಲ್ಲೇನು ಕೆಲಸ ಇಲ್ಲ. ಸುಮ್ಕೇನೆ ಸೀದಾ ಮಂತಕ್ಕೆ ಹೋಗ್ಬಿಡ್ತೀನಿ. ಮಂತಕ್ಕೆ ಹೋಗ್ಬಿಟ್ಟು ಸೀದಾನುವೆ ಆಮೇಕಿಂದ ನನ್ನ ಮಗನ ಕರ್ಕೊಂಡೆಲ್ಲ ಇದು ಬರಬೇಕು. ಇಲ್ಲೇದು ಏನು ಹೆಂಗೋ ನಡೀತಾ ಇರ್ತದೆ. ನನ್ನ ಗಂಡ ಬೇರೆ ಏನು ಕಿಸಿತಾವನೋ ಏನೋ, ಅವನ ಹತ್ರ ಬೇರೆನೇ ಇದು ಮಾಡ್ಕೋಬೇಕು. ಪೊದ್ದು ಏನು ನಡುವೆ ಪೊದ್ದು ಮಂತಕ್ಕೇನೇ ಬರಲಿಲ್ವಲ್ಲ. ಬಿಡು ಪಾಪ, ಅವ್ರವ್ರ ಕೆಲಸದಾಗ ಬ್ಯುಸಿ ಆಗಿರ್ತಾರೆ. ನಾವು ಯಾಕೆ ಸುಮ್ಕೇನಿಯ ತಾಳು ತಿನ್ಬೇಕು ಅಲ್ವೇ? ಅಯ್ಯೋ ಇವತ್ತು ಹೇಳ್ಬಿಡ್ಲ ಇವ್ರಿಗೆ, ಸುಮ್ಕೇನಿ ಯಾಕೆ ಬೇಕು ಹೇಳ್ಬಿಡ್ಲ. ಸಾವುಕಾರಂಗೆಲ್ಲ ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಏನಾರ ಪ್ಲಾನ್ ಮಾಡ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಸಾವುಕಾರ ಇನ್ನೊಂದು ಕಿತ್ತು ಏನಾರ ಮಾಡ್ಬಿಟ್ಟು ಮುಳುಗು ಸಾಕ್ಬಿಡ್ತಾರೆ ಅಂತ ಅನ್ನಿಸ್ತದೆ. ಹೇಳ ಬ್ಯಾಡ್ವಾ, ಹೇಳಿದ್ರೆ ನನಗಂತೂ ದೇವರನ್ನೇ ಒಂದು ಗತಿ ಕಾಣಿಸ್ತಾರೆ ಇವರು. ಆದ್ರೂ ನಾನಂತೂ ಯಾರಿಗೂ ಮೋಸ ಮಾಡೋಕ್ಕೆ ಇಷ್ಟಪಡೋಕ್ಕಿಲ್ಲ. ಇವ್ರಿಗೂ ಮೋಸ ಮಾಡೋಕ್ಕಾಗಿಲ್ಲ, ಅವ್ರಿಗೂ ಮೋಸ ಮಾಡೋಕ್ಕಾಗಿಲ್ಲ. ಹೇಳೇ ಬಿಡೋಣ ಒಂದು ಮಾತಾ. ಅಮ್ಮವ್ರೆ, ಹಾಂ ಹೇಳಕ್ಕ ಸರಿ. ಅಮ್ಮವ್ರೆ, ಅದು ಅದು ನಿಮ್ಮ ಹತ್ರ ಏನೋ ಒಂದು ವಿಷಯನ ಹೇಳ್ಬೇಕಿತ್ತು. ನೀವು ಬೇಜಾರು ಮಾಡ್ಕೊತೀರಾ, ಬೈತೀರಾ, ಎಲ್ಲ ಮಾಡ್ತೀರಾ. ಆದ್ರೂ ನಾನು ಹೇಳ್ದಿದ್ದಂಗೂ ಇರೋಕ್ಕಾಗಿಲ್ಲ. ಹೇಳ್ಬೇಕಲ್ಲ, ಅದಕ್ಕೆ ನಿಮ್ಮ ಹತ್ರ ಒಂದು ಹೇಳ್ಬಿಡೋಣ ವಿಷಯನ ಅಂತ ಹೇಳ್ಬಿಟ್ಟು ಹೆಂಗೋ ಹಂಗೋ ಹಿಂಗೋ ಧೈರ್ಯ ಮಾಡಿಬಿಟ್ಟು ಬಂದೀವ್ನಿ. ನೀವೇನು ನಾನು ಹೇಳಿದ್ರೆ ನೀವೇನು ಬೇಜಾರು ಮಾಡ್ಕೊಂಡು ನನ್ನ ಕೆಲಸದಿಂದ ಏನೂ ತೆಗೆದಾಕಿಲ್ಲ ಸಾನೇ. ವಿಷಯ ಅಂತ ಹೇಳೇ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ಅಯ್ಯೋ ಹೇಳಕ್ಕ ಸರಿ, ಅದೇನು ಅಂತ ಹೇಳ್ಬಿಟ್ಟು ಸುಮ್ಕೆ ಟೆನ್ಷನ್ ಕೊಡಬೇಡ. ಈಗಲೇ ನಂಗೆ ತಲೆ ಕೆಟ್ಟೋಗ್ಬಿಟ್ಟು ಟೆನ್ಷನ್ ಆಗೈತಲ್ಲಿ. ನನ್ನ ಗಂಡಂದು, ನನ್ನ ಮಗಂದು, ನಮ್ಮ ಅಮ್ಮಂದು ಎಲ್ಲ ನೋಡ್ಕೋಬೇಕು. ನನಗೇನೇ ಟೆನ್ಷನ್ ಹಾಕುಂತೈತೆ. ಅದೇನು ಅಂತ ಹೇಳ್ಬಿಟ್ಟು ಹೇಳು ಸರ್ನ. ಅದು ಸಾವುಕಾರು ಬಾವಿಗಾರಕ್ಕೆ ಹೋಗಿದ್ರು. ಏನು ಬಾವಿಗಾರಕ್ಕೆ ಹೋಗಿದ್ರಾ? ಆಮೇಲೆ ಏನಾಯ್ತು? ಆಮೇಲೆ ಅದು ಏನು ಅಂದರೆ, ಈಗ ನಾನೇನಾರ ಹೇಳ್ಬಿಟ್ರೆ ಗ್ಯಾರಂಟಿ ನನ್ನ ಕತೆನೇ ಮುಗಿಸ್ಬಿಡ್ತಾರೆ. ನನ್ನ ಕತೆ ಮುಗಿಸೋದಂತೂ ಗ್ಯಾರಂಟಿ. ಬೇಡ ಬೇಡ ಬಿಡಬೇಡ, ಹೇಳೋದಂತೂ ಬ್ಯಾಡವೇ ಬೇಡ. ಯಾಕೆ ಬೇಕು ನನಗೆ ನಿಯತ್ತು ಅಂತ ಹೇಳ್ಬಿಟ್ಟು ಇದ್ದಿದ್ದಕ್ಕೆ ಇಲ್ಲಿ ಗಂಟ ನನಗೆ ಅದೇನೋ ಅಂತಾರಲ್ಲ, ಏನೋ ದೊಕ್ಕಿಸ್ಕೊಂಡ್ಲೇ ಇಲ್ಲ. ಏನು ಮಾಡಲಿ, ಹೇಳೋದೇನು ಬೇಡ ಬಿಡು, ಹೊಂಟ್ಬಿಡ. ಏನಿಲ್ಲ, ನಾನೇನಿಯ ಸಾಯ್ಬೇಡ್ರಿ ಸಾವುಕಾರೆ, ಅಂಥದ್ದು ಆಗಿರೋದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯ ಹಂಗೋ ಮಾಡಿಬಿಟ್ಟು ಸೋರ್ ಮಾಡಿಬಿಟ್ಟೆ. ಸದ್ಯ ಏನೂ ಆಗ್ಲಿಲ್ವಲ್ಲ, ಅಷ್ಟೇ ಏನಿಯ ಸಾಕ್ಬಿಡು. ಏನಾರ ಆಗಕ್ಕೆ ನಾನು ಬಿಟ್ಬಿಡ್ತೀನಿ ಅಮ್ಮರೆ. ನಿಮ್ಮನೆ ಅನ್ನ ತಿನ್ಕೊಂಡು ಬೆಳೆದಿದ್ದೀನಿ, ನಿಮ್ಮನೆ ನಿಯತ್ತು ನಾನು ಹಂಗೆಲ್ಲ ಹೆಂಗೆ ಆಗಕ್ಕೆ ಬಿಟ್ಬಿಡ್ತೀನಿ ಹೇಳಿ. ಹಾಗೆಲ್ಲ ಆಗಕ್ಕೆ ಬಿಡೋಕ್ಕಿಲ್ಲ ನಾನಂತೂ. ಅಷ್ಟೇ ಅಮ್ಮರೆ, ಅದನ್ನು ಹೇಳ್ಬೇಕಿತ್ತು ಬಂದೆ. ಅಯ್ಯೋ ಲೆಕ್ಕಾಚಾರಿ, ಇಷ್ಟಕ್ಕೆಲ್ಲನೂ ನಾನೇನಾದ್ರೂ ನೀನು ಕೆಲಸದಿಂದ ತೆಗೆದಾಕ್ಬಿಡ್ತೀನ ಹೇಳು? ಅಯ್ಯೋ ಅಂಥದ್ದೇನಿಲ್ಲ. ಸರಿ ಹೋಗು. ಸರಿ ಅಮ್ಮರೆ, ಆಯಿತು. ಹೇಳಕ್ಕಂತೂ ಧೈರ್ಯನೇ ಗೊತ್ತಿಲ್ವಲ್ಲ. ಒಳ್ಳೆ ಲೆಕ್ಕಾಚಾರಿ. ಎಲೆ ನನ್ನ ಹೆಂಡ್ತಿ ನೀನೇನೇನ? ನನ್ನ ಆಸ್ತಿ ಎಲ್ಲ ಕಿತ್ಕೊಂಡು ನಾವು ಹಾಕಿರೋಳು ನೀನೇನೇನ? ಬಾ ನಿನಗೋಸ್ಕರ ನಾಟಕ ಮಾಡೋಕ್ಕೆ ಅಂತೇನಿಯ ನಾಟಕದ ಸಾಲೇನೇನಿಯಾ ಬರ್ಕೊಬಿಟ್ಟು ಬಂದೀನಿ. ಬಾ ಸರಿಯಾಗಿ ಮಾಡ್ತೀನಿ. ಬಾ ನಿನಗಂತಂದ್ರೆ ಸುಮ್ಕೆ ಬಿಡ್ತೀನಿ ಅಂತ ಅನ್ಕಡ ಸರಿಯಾಗಿ ಮಾಡ್ತೀನಿ ನಿನಗೆ. ಬಾಯ್ಲಿ ಈಗ ನೋಡು, ಈ ಸಾವುಕಾರ ಹೆಂಗೆ ನಾಟಕ ಮಾಡ್ತಾನೆ ಅಂತ ಹೇಳಿದ್ರೆ ಕಳೆದು ಹೋಗ್ಬಿಡ್ಬೇಕು ನೀನಂತೂ. ಮಗನ ಮುಂದಿಕ್ಕೊಂಡು ಅವರು ಇವ್ರನ್ನ ಮುಂದಿಕ್ಕೊಂಡು ನನ್ನ ಹತ್ರ ನೀನು ಆಟ ಆಡ್ತೀಯಾ? ಸತ್ಯ ಏನು ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಹೇಳಿದಕ್ಕೆ ಸುರಾಯ್ತು. ಇಲ್ಲ ಅಂದರೆ ನಾನು ಕೊನೆ ಗಂಟ ನಂಬ್ಕೊಂಡು ಸಾಯ್ಬೇಕಿತ್ತು ನನ್ನ ಹೆಂಡ್ತಿ. ಬಿಡು, ನನಗೇನು ಮಾಡಬೇಕು ಅಂತ ಗೊತ್ತು. ರೋಜಾ ಲೇ ರೋಜಾ, ಬಾರೆ ಈಚೆ ಕಡಿಕೆ ಬಾರೆ. ಅಯ್ಯೋ ಇವನು ಯಾಕೆ ಬಂದ ಮತ್ತೆ ಇಲ್ಲಿಗೆ? ತಲೆನೋವು. ಯಾಕಪ್ಪ ಬಂದ ಇವನು ಮಕ ಮುಚ್ಚ? ನನ್ನ ಗಂಡ ಈ ಬೇಸ್ದಾಗೆ ಏನು ಗೊತ್ತಾಗಿಲ್ಲ ಬಿಡು. ರೋಜಾ ಅಂತ ನೀನು ಅನ್ಕೊಬಿಟ್ಟವನೆ, ಹಂಗೆ ಅನ್ಕೊಳ್ಳಿ. ಏನು ಮಾಡ್ತಾನೋ ನೋಡೋಣ. ಏನಕ್ಕೆ ಬಂದಿದ್ದು ಇಲ್ಲಿಗೆ? ಅವತ್ತೇ ಹೇಳಿಲ್ವ ನಮ್ಮ ಮನೆಗೆ ಬರ್ಕುಡ್ದು ಅಂತ ಹೇಳ್ಬಿಟ್ಟು? ಏನಕ್ಕೆ ಬಂದೆ ಇಲ್ಲಿಗೆ? ಏಯ್, ನನ್ನ ಆಸ್ತಿ ಎಲ್ಲ ಕಿತ್ಕೊಂಡು ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಕಣ್ಲೆ, ಒಳ್ಳೆ ಕೆಲಸ ಮಾಡಿದ್ಯಾ. ಆಸ್ತಿ ಎಲ್ಲ ಇದ್ದಿದ್ರೆ, ಆಸ್ತಿ ಪಾಸ್ತಿ ಎಲ್ಲ ಇದ್ದಿದ್ರೆ ನಾನಂತೂ ನಾನು ಎಂಡ್ರು ಮಕ್ಕಳು ಕಡೆ ನೋಡ್ತಾನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ದೇವ್ರನೇ ನನ್ನ ಎಂಡ್ರು ಮಕ್ಕನೂ ನೋಡ್ತಿರ್ಲಿಲ್ವೇನೋ. ಆದರೆ ನಿನ್ನ ಆಸ್ತಿ ಎಲ್ಲ ನಾನು ಕಿತ್ಕೊಬಿಟ್ಟು ನನ್ನ ಎಂಡ್ರು ಬೆಲೆ ಏನು, ನನ್ನ ಮಗನ ಬೆಲೆ ಏನು, ನಮ್ಮ ಅತ್ತೆ ಬೆಲೆ ಏನು ಅಂತ ಹೇಳ್ಬಿಟ್ಟು ಗೊತ್ತು ಮಾಡಿಸ್ಬಿಟ್ಟೆ. ನನಗಂತೂ ನೀನು ಆಸ್ತಿ ಕಿತ್ಕೊಂಡೆ ಅಂತ ನನಗೇನು ಬೇಜಾರಿಲ್ಲ. ಆದರೆ ನನ್ನ ಪ್ರೀತಿಯ ನನ್ನ ಹೆಂಡ್ತಿ ರಾಣಿನ ವಾಪಸ್ ಕೊಟ್ಬಿಟ್ಟಲ್ಲ, ಅದೇನೇನಿಯ ಖುಷಿ. ಇವತ್ತು ಕಷ್ಟ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನನ್ನ ಹೆಂಡ್ತಿ ಜೊತೆ ನಾನು ಖುಷಿಯಾಗಿದ್ದೀನಿ. ನೋಡೆ, ನಿನ್ನ ಸವಾಸ ಮಾಡಿ ನಾನು ಆಸ್ತಿ ಕಳ್ಕೊಂಡಿರ್ಬೋದು, ಆದರೆ ನಿನ್ನ ಸವಾಸ ಮಾಡಿಬಿಟ್ಟು ನನ್ನ ಹೆಂಡ್ತಿ ನಾನು ವಾಪಸ್ ಪಡ್ಕೊಂಬಿಟ್ಟೆ. ಅಷ್ಟು ಸಾಕೆ ಈ ಜನ್ಮಕ್ಕೆ, ಅಷ್ಟು ಸಾಕು. ಅಯ್ಯೋ ಇದೇನು ನನ್ನ ಗಂಡ ಇಷ್ಟೊಂದೆಲ್ಲ ಬದಲಾಗ್ಬಿಟ್ಟವನ? ಅವಾಗ ನೋಡಿದ್ರೆ ಹಂಗಿದ್ದ, ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾವನೆ. ಹೆಂಡ್ತಿ ಮಕ್ಕಳು ಅಂತೆಲ್ಲ ಮಾತಾಡ್ತಾವನೆ ಅಂದರೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಬಂದ್ಬಿಟ್ಟೈತೆ ಅವನಿಗೆ. ಅಯ್ಯೋ ನಾನೇ ತೆಪ್ಪಾಗಿ ತಿಳ್ಕೊಂಡಿದ್ದ ಏನು? ನೋಡು, ನಾನು ರೋಜಾ ಅಂತ ಅನ್ಕೊಂಡು ಬಂದು ನನ್ನ ಮುಂದೆ ನೀ ಎಲ್ಲನೂ ಹೇಳ್ತಾವನೆ ಅಂತ ಹೇಳಿದ್ರೆ, ಇರು ನಾನು ಒಂಚೂರು ನಾಟಕ ಆಡ್ತೀನಿ. ಅಯ್ಯೋ ಸಾವುಕಾರ್ರೆ,
ಯಾಕೆ ಸುಮ್ಮನೆ ಏನೋ ಹೆಂಡ್ತಿ ಮಕ್ಕಳು ಅಂತ ಹೇಳ್ತೀರಾ? ಹಾಂ, ನಾನಿಲ್ವೇ? ನನ್ನ ಜೊತೆ ನೀ ಬಂದ್ಬಿಟ್ಟು ಇದ್ಬಿಡಿ, ನಾನೇನು ಬ್ಯಾಡ ಅಂತಂದಿನಿ. ಇಲ್ಲೇನೇ ಇಬ್ರು ಮನೆಯಾಗೆ ಇರೋಣ, ಇನ್ನೂ ಏನೂ ಕಾಲ ಮಿಂಚಿಲ್ಲ ಅಲ್ವಾ? ಮಳ್ಳಿ ಚೆನ್ನಾಗಿ ಆಡ್ತಾಳೆ ನಾಟಕನ. ನಾನೇನು ಕಮ್ಮಿ ಇಲ್ಲ, ಈಗ ನೋಡ್ತಾ ಇರ್ರಿ. ಏಯ್, ನಾನೇನು ಅನ್ಕೊಬಿಟ್ಟಿದ್ಯಾ? 3 ಬಿಟ್ಟು ನನ್ನ ಮಗ ಅಂತ ಅನ್ಕೊಬಿಟ್ಟಿದ್ದೇನೆ. ನನಗಿವಾಗ ನನ್ನ ಹೆಂಡತಿ ನನ್ನ ಮಗು ಅಷ್ಟೇ ನೆನೆಯ ಮುಖ್ಯ. ನನಗೆ ಬೇರೆ ಏನು ಮುಖ್ಯ ಅಲ್ವೇ? ನಿನ್ನಂಥ ಸುರಸುಂದರಿಗಳು ನಂಗೆ 1000 ಜನ ನಿಂತ್ಕೊಂಡ್ರುವೆ ನನ್ನ ಹೆಂಡತಿ ಮುಂದೆ ಏನು ಇಲ್ವೇ? ನನಗೆ ನನ್ನ ಹೆಂಡತಿ ಮಗು ಬಿಟ್ಟು ಬೇರೆ ಯಾರು ಮುಖ್ಯ ಅಲ್ಲ. ನನಗೆ ನನ್ನ ಹೆಂಡ್ತಿನೂ ನನ್ನ ಮಗು ನೆನೆಯ ಮುಖ್ಯ. ನಿನ್ನಂತರ ಯಾವಳು ಬಂದ್ರು ನಿನ್ನಂತರ ಬಲೆಗೆ ಬೀಳಕ್ಕಂತೂ ನಾನಂತೂ ರೆಡಿಲ್ಲ. ಮನೆಯಾಳಿನ ತಗೊಬಂದು ಇಲ್ಲಿಗೇನಕ್ಕೆ ಬಂದೆ ಅಂತ ಹೇಳಿದ್ರೆ, ನನ್ನ ಹೆಂಡ್ರು ಎಂಥ ದೇವತೆ ಅಂತ ಹೇಳ್ಬಿಟ್ಟು ಒಗಳಕ್ಕೆ ಬಂದೆ ಶ್ರೇಣಿಯ. ನಿನ್ನ ಹತ್ರ ಬಂದ್ಬಿಟ್ಟೆ ಭಿಕ್ಷೆ ಬಿಡಕ್ಕೆ ಬರಲಿಲ್ಲ. ಆಸ್ತಿನೇ ಇಟ್ಕೊಳ್ಳಲಿ, ಆಸ್ತಿ ಎಲ್ಲ ನೀನೇನೇ ಇಟ್ಕ. ಯಾರಿಗೆ ಬೇಕು ನಿನ್ನ ಆಸ್ತಿ ಅಲ್ಲನ್ವೇ? ನನ್ನ ಆಸ್ತಿ ಏನಿದ್ರು ನನ್ನ ಹೆಂಡ್ತಿ ನನ್ನ ಮಗ ಅಷ್ಟೇ ನೆನೆಯ ನನ್ನ ಆಸ್ತಿ. ಇಂಥದ್ದೆಲ್ಲ ನಾನು ಸಂಪಾದನೆ ಮಾಡ್ತೀನಿ ಬಿಡು ನಾನು. ಅಯ್ಯೋ, ನನ್ನ ಗಂಡ ನನ್ನ ಎಷ್ಟೆಲ್ಲ ಇಷ್ಟಪಡ್ತಾವನೆ. ನನ್ನ ಕಿವಿಯಾರ ಇದನ್ನು ಕೇಳಿಸ್ಕೊಳಕ್ಕೆ ಖುಷಿ ಆಯ್ತೈತೆ. ವಿಷಯ ನಮ್ಮಮ್ಮ ಕೇಳಿಸ್ಕೊಂಡ್ರೆ ನಮ್ಮಮ್ಮ ಇನ್ನೂ ಖುಷಿ ಆಯ್ತದೆ. ಏನು ಮಾಡಲಿ, ನಾನೇ ರೋಜ ಅಂತ ಹೇಳಿದ್ರೆ ನಂಬಿಕೆ ದ್ರೋಹ ಮಾಡ್ದಂಗೆ ಆಯ್ತದೆ. ಬೇಡ ಹೇಳೋದೇನು ಬೇಡ. ಇವ್ರನ್ನ ಹೊಗಳೋದು ನೋಡ್ತಾ ಇದ್ರೆ ಅಯ್ಯೋ, ಎಷ್ಟೆಲ್ಲ ಬದಲಾಗೋಗ್ಬಿಟ್ಟವ್ರೆ ಇವರು. ನನ್ನ ಗಂಡ ಇಷ್ಟೆಲ್ಲ ಬದಲಾಯ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಕೂರಿ ಹಳ್ಳಕ್ಕೆ ಬೀಳ್ತಾ ಐತೆ. ಹೌದಾ, ನಿಮ್ಮ ಹೆಂಡ್ತಿನ ಅಷ್ಟೊಂದು ಇಷ್ಟಪಡ್ತೀರಾ ನೀವು? ಆಸ್ತಿಗಿನ್ನ ಜಾಸ್ತಿ ಇಷ್ಟಪಡ್ತೀರಾ? ಏಯ್, ಈ ಆಸ್ತಿ ಪಾಸ್ತಿ ಎಲ್ಲ ಯಾವ ಲೆಕ್ಕ ಹೋಗಿ. ನನ್ನ ಹೆಂಡ್ರೊಬ್ಳು ನನ್ನ ಜೊತೆಯಾಗಿದ್ರೆ ನನಗೆ ಅದೇ ಕೋಟಿ ಆಸ್ತಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗೆ ಅದು ಕೋಟಿ ರೂಪಾಯಿ. ಓದಾಯ್ತಾ? ನೋಡು, ಏನೋ ಹೇಳಕ್ ಬಂದೆ ಅಷ್ಟೇ. ನಾನೇನು ಬೀದಿಗೆ ಬಿದ್ದಿಲ್ಲ. ನನ್ನ ಹೆಂಡತಿ ಮಕ್ಕಳು ಜೊತೆ ಸುಖವಾಗಿದ್ದೀನಿ. ನೀನು ಮಾಡಿರೋ ಮೋಸಕ್ಕೆ ನನಗೇನು ಬೇಜಾರಿಲ್ಲ ಬಿಡು. ನನ್ನ ಹೆಂಡತಿ ಮಕ್ಕಳು ಇಬ್ಬರು ಸಿಕ್ಬಿಟ್ಟು ಅವ್ರ ಬೆಲೆ ಗೊತ್ತಾಯ್ತಲ್ಲ, ನಂಗೆ ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಕಿಲ್ಲ. ನಿಮ್ಮ ಮನೆ ಒಳಗಡೆ ನನ್ನ ಹೆಜ್ಜೆ ಕಾಲು ಇಕ್ಕಲ್ಲ. ಸರಿ, ನಾನೇನು ಬರ್ತೀನಿ. ನನ್ನ ಹೆಂಡತಿ ಜೊತೆ ನಾನು ಸುಖವಾಗಿದ್ದೀನಿ. ನೀನು ಯಾಸ್ತಿನೆಲ್ಲ ಇಕ್ಕೊಂಡು ನೀನು ಸುಖವಾಗಿರು. ನಾನಂತೂ ಏನು ಕೇಳೋಕ್ಕಿಲ್ಲ, ಸರಿನಾ? ನೀವು ಇಷ್ಟೊಂದೆಲ್ಲ ಬದಲಾಗಿರೋದು ನೋಡಿ ನನಗಂತೂ ಖುಷಿ ಆಗ್ತೈತೆ. ನಿನಗೆ ಯಾಕೆ ಖುಷಿ ಆಗಬೇಕು? ನನ್ನ ಹೆಂಡ್ರು ಖುಷಿ ಆಗಬೇಕು, ನಿನಗೆಲ್ಲ ಖುಷಿ ಆಗೋದು. ನಾನಂತೂ ಪೂರ್ತಿ ಬದಲಾಗೋಗ್ಬಿಟ್ಟಿದ್ದೀನಿ. ಸಾಕು, ನಿಮ್ಮ ಸವಾಸನೆ ಸಾಕು. ಸರಿ, ಈ ಮನೆಗೆ ಸಂದಕ್ಕೆ ನೀ ಇದ್ಬಿಡು. ಏನೋ ತಪ್ಪು ಮಾಡಿದ್ದೆ ಅವಾಗ ನಿನ್ನ ಹೆಸ್ರಿಗೆ ಬರ್ಕೊಟ್ಟಿದ್ದೀನಿ. ಸಂದಕ್ಕಿರು, ನನಗೇನು ಬೇಡ, ನೀನು ಸಂದಕ್ಕಿರು ಅಷ್ಟೇನೇ ಸಾಕು. ನನ್ನ ಹೆಂಡತಿ ಹತ್ರ ನಾನು ಸಂದಕ್ಕೆ ಇದ್ದೀನಿ. ಮೊದಲು ನೋಡಿದ್ರೆ ಹಂಗಿರ್ತಾ ಇದ್ರಿ, ಇವಾಗ ನೋಡಿದ್ರೆ ನಿಮ್ಮ ಹೆಂಡತಿ ಎಂತ ಬಟ್ಟೆ ಹಾಕಿಸ್ಬಿಟ್ಟವಳೆ. ಬಟ್ಟೆ ಮುಖ್ಯ ಅಲ್ಲ, ನನ್ನ ಹೆಂಡತಿ ಪ್ರೀತಿ ಮುಖ್ಯ. ಅವಳ ನಾನು ಎಷ್ಟು ಬೈಕೊಂಡ್ರು ಮನಸ್ಸೊಳಗಡೆ ಅವಳು ಪ್ರೀತಿ ಅನ್ನೋದು ಅಷ್ಟೈತೆ ಗೊತ್ತಾ? ಅಷ್ಟೈತೆ ಪ್ರೀತಿ ಅನ್ನೋದು. ಅಯ್ಯೋ, ನಾನು ಯಾಕೆ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ? ನನ್ನ ಹೆಂಡತಿಗೆ ಏನಾದ್ರೂ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಸುಮ್ಕೆ ತೆಪ್ಪು ತಿಳ್ಕೊಬಿಡ್ತಾಳೆ. ಸರಿ, ನಾನು ಇನ್ನ ಬರ್ತೀನಿ. ನಾನಂತೂ ಈ ಕಡೆಗೆ ಬರೋದೇ ಇಲ್ಲ. ನನ್ನ ಹೆಂಡತಿ ತೆಪ್ಪು ತಿಳ್ಕೊಬಿಡ್ತಾಳೆ ಸುಮ್ಕೇನಿ. ಪಾಪ ಅವಳಿಗೆ ಏನು ಗೊತ್ತಾಗಿಲ್ಲ, ಮುಗ್ದೆ ಭಾಳ ಒಳ್ಳೆಳು. ಸುಮ್ಮನೆ ತೆಪ್ಪು ತಿಳ್ಕೊಂಬಿಡ್ತಾಳೆ. ಸರಿನಾ? ನಾನು ಹೋಯ್ತೀನಿ. ನೀನು ಆರಾಮಾಗಿರು. ನಾನು ನಿನ್ಗೆ ಬಂದ್ಬಿಟ್ಟಿಲ್ಲಿ ಯಾವುದೇ ಥರ ತೊಂದರೆನೂ ಕೊಡೋದಿಲ್ಲ. ನಿನ್ನಿಂದ ಎಲ್ಲ ಒಳ್ಳೇದಿರಿ, ನೀ ಆಗೋಗ್ಬಿಟ್ಟೈತೆ. ನನ್ನ ಹೆಂಡತಿ ಮಕ್ಕಳು ಸಿಕ್ಕವ್ರೆ. ಸರಿ, ಬರ್ತೀನಿ. ಈಗ ನಾನು ಮಾಡಿರೋ ಪಿಲಾನ್ಗೆ ಬಿದ್ದೇ ಬೀಳ್ತಾಳೆ ನನ್ನ ಹೆಂಡ್ರು. ಬಿದ್ದೇ ಬೀಳಬೇಕು. ನನಗೆ ನೀವು ಮೋಸ ಮಾಡ್ಬಿಟ್ಟು ಆಸ್ತಿ ಎಲ್ಲ ಕಿತ್ಕೊಂಡಿದ್ಯಲ್ವಾ? ಕಿತ್ಕ. ಅಯ್ಯೋ ದೇವ್ರೆ, ನನ್ನ ಗಂಡ ಎಷ್ಟು ಒಳ್ಳೆಯವನಾಗೋಗ್ಬಿಟ್ಟವನೆ. ಯಾವಾಗದ ಇಷ್ಟು ಒಳ್ಳೆಯವನು? ನನ್ನ ಮುಂದೆ ನನ್ನ ಎಷ್ಟು ಚೆನ್ನಾಗಿ ಹೊಗಳ್ಬಿಟ್ಟ. ಅದಕ್ಕೆ ಹೇಳೋದು, ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಹೇಳ್ಬಿಟ್ಟು. ನನಗೂ ನನ್ನ ಗಂಡನ ಜೊತೆ ಖುಷಿಯಾಗಿ ಬದುಕಿ ಬಾಳ ಅಂತ ಟೈಮು ಬಂದೇ ಬಿಟ್ಟೈತಿ ಅಂತ ಅನ್ನಿಸ್ತದೆ. ಪೊದ್ದುಗೆ ವಿಷಯ ಹೇಳೋಣ. ಬಿಡು, ಇನ್ನೇನಕ್ಕೆ ಪೊದ್ದು, ಅವಳೆಲ್ಲ ನನ್ನ ಪಾಪ ಬ್ಯುಸಿಯಾಗಿತ್ತಾಳೆ ಬಿಡು. ಅವಳಿಗೆ ಇನ್ನೇನು ಹೇಳೋದು? ಈಗೆಲ್ಲ ಪೊದ್ದು ಜೊತೆ ಇದ್ಬಿಟ್ಟು ಪೊದ್ದು ಬುದ್ಧಿ ಎಲ್ಲ ಕಲ್ತ್ಕೊಬಿಟ್ಟಿದ್ದೀನಲ್ವಾ. ಇನ್ನು ಗೊತ್ತು ನನಗೆ ಹೆಂಗೆ ಒಬ್ಳೇನೇನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಇನ್ನು ಪೊದ್ದು ಸಹಾಯ, ದೆಯ್ಯ ಸಹಾಯ ಏನೂ ಬೇಡ ನನಗೆ. ಯಾರ ಸಹಾಯನೂ ಬೇಡ. ನಾನು ಮಾತ್ರ ಆರಾಮಾಗಿ ಖುಷಿಯಾಗಿದ್ಬಿಟ್ರೆ ಸಾಕು. ಇವಾಗ ಸದ್ಯಕ್ಕೆ ನನ್ನ ಗಂಡ ಬದಲಾದ್ನಲ್ಲ, ಈ ಮಾತನ್ನ ಹೋಗ್ಬಿಟ್ಟು ಫಸ್ಟ್ ನಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ. ನಮ್ಮಮ್ಮ ಭಾಳ ಖುಷಿ ಪಡ್ತದೆ. ಇನ್ಮೇಲೆ ನಾನು, ನನ್ನ ಮಗ, ನನ್ನ ಗಂಡ, ನಮ್ಮಮ್ಮ 4 ಜನವೇ ಇಲ್ಲೇ ಬಂದ್ಬಿಟ್ಟು ಸುಖವಾಗಿದ್ಬಿಡ್ಬೇಕು. ಈಗಲೇ ಎಲ್ಲ ಹೇಳೋದು ಬೇಡ ಅಂತ ಅನ್ನಿಸ್ತದೆ ನನ್ನ ಗಂಡಂಗೆ. ನಿಧಾನ ಕೇಳೋಣ. ಲೇ ಮಳ್ಳಿ, ನಂತವೇನು ಆಟಾಡ್ತೀಯಾ? ನಿನ್ನ ಮನ್ಸಾಗಿ ಏನು ಅನ್ಕಂಡೆ ಅಂತ ಎಲ್ಲ ಗೊತ್ತಾಯ್ತು. ನಿನ್ನ ಮಕ್ಕದಾಗಿರೋ ಸಂತೋಷ ನೋಡಿದ್ರೆ ನಿನಗೆ ಗೊತ್ತಾಯ್ತೈತೆ. ಸಾಕು, ಇಷ್ಟು ಸಾಕು ನಂಗೆ ಬಿಡು.